ಯಾಕ್ರಿ ಅಂತಂದು ಈ ಮೇಲವ್ರೆಲ್ಲ ಕೊಡ್ಬೇಕಾಕೈತೆ ರೀ. ಹಿಂಗೆ ಪರಿಸ್ಥಿತಿ ಸುಳ್ಳಿನಲ್ಲಂದು ಕುಮಾರಸ್ವಾಮಿಗಳು ಇದನ್ನು ಆರೋಪ ಮಾಡಿ ಹೌದು ಬಿ ಆರ್ ಪಾಟೀಲ್ ಹೇಳಿದಾಗ ಸತ್ಯ ಐತಿ ಅನ್ನೋ ಮಾತನ್ನು ಒತ್ತಿ ಹೇಳ್ತಾ ಇದ್ದಾರೆ. ಹೀಗಾಗಿ ಇದು ದಿನದಿಂದ ದಿನಕ್ಕೆ ಈ ವಿಷಯ ಮನೆ ಹಂಚಿಕೆ ರಾಜೀವ್ ಗಾಂಧಿ ವಸತಿ ಇದ್ರಾಗ ನಿಗಮದಿಂದ ಜೊತೆಗೆ ಇದೊಂದು ಅವ್ರನ್ನ ಕೇಳಲಾರ್ದ ದುಡ್ಡನ್ನು ಹಂಚಿದ್ದು ಇವ್ರಿಗೆ ಭಾಳ ಆಗ್ಯದ. ಮತ್ತು ಸತ್ಯನೂ ಅದ ರೀ, ಯಾಕಂದ್ರೆ ಅವ್ರ ಏರಿಯಾದಲ್ಲೇ ಅವರ ಶಾಸಕರಿದ್ದಲ್ಲೇ ಅವ್ರನ್ನ ಕೇಳಬೇಕು. ಮತ್ತು ಈಗ ಒಂದೇ ಇದಕ್ಕೆ ಎರಡೆರಡು ಕೊಟ್ರೆ ಅನುದಾನ ಕೊಟ್ರೆ ಮುಂದೆ ಹೆಂಗಪ್ಪ ಅನ್ನುವಂಥ ಮತ್ತು 17 ಕೋಟಿ ಸಣ್ಣ ಅಮೌಂಟ್ ಅಲ್ಲ. KKRDB ಎಲ್ಲ ಕೊಟ್ಟಿದ್ವಿ ಅವ್ರಿಗೆ, ಮತ್ತು ಹೊಸದಾಗಿ ಕೊಟ್ರಿ ಅನ್ನುವಂಥ ಪ್ರಶ್ನೆನ ಅವ್ರು ಇಟ್ಟಿದ್ದಾರೆ. ಒಟ್ಟಾರೆಯಾಗಿ ನಮ್ಮ ಬಿ ಆರ್ ಪಾಟೀಲರು ಇವೆಲ್ಲ ಒಂದೊಂದು ಸಮಸ್ಯೆಗಳನ್ನ ಎತ್ತಿ ಮಾತಾಡೋದು. ಇದಕ್ಕೆ ಮೊದಲು ಮಾತಾಡಿದ್ರಿ, ಈಗ ಇಲ್ಲ ಅಂತಲ್ಲ, ಹಾಗೂ ದೊಡ್ಡದಿದ್ದಿತ್ತು. ಆ ಟೈಮ್ದಾಗ ಇವ್ರಿಗೇನೋ ಉಪಾಧ್ಯಕ್ಷರ ಮಾಡಿ ಮತ್ತೇನೋ ಮಾಡಿ ಸಮಾಧಾನ ಮಾಡೋ ಪ್ರಯತ್ನ ಮಾಡಿದ್ರೆ ಕಾಣ್ತದೆ. ಬಟ್ ಮತ್ತೆ ಈಗ ಇರ್ತದೆ, ಮತ್ತೆ ತೊಂದರೆ ಆಗ್ಯದ ಇವರಿಗೆ ಅನ್ನುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಈ ಬೆಂಗಳೂರಿನ ಇದ್ದಾರೆ ನಾವು ಹೆಚ್ಚು ನೌಕರು ಮಾಡಿದ್ರಪ್ಪ, ನಮಗೆ ನೀವು ಮಾಡಿದ್ರು ಅನ್ನೋದು ಭಾವನೆ ಇರ್ಬೋದು. ಅದು ನಮ್ಮ ಸಚಿವರು ಮಾಡಲಿಲ್ಲ ಅನ್ನೋಂಥ ಅಸಮಾಧಾನ ಅವ್ರಲ್ಲಿ ಇರ್ಬೋದು. ಅಸಮಾಧಾನದ ಸಹಜ ಇರೋದನ್ನ ಯಾರಿಗಾದರೂ, ಯಾಕಂದ್ರೆ ಸೀನಿಯರ್ ಲೀಡರ್ ಇದ್ದಾರೆ. ಮತ್ತು ಅದರಲ್ಲೂ ಕಲಬುರಗಿ ಏರಿಯಾದಲ್ಲಿ, ಆಳಂದಲ್ಲೇ ಭಾಳ ದೂರದ ಕರ್ನಾಟಕದಿಂದ ಇದೆ ಡೆಡ್ ಎಂಡ್ ಇದ್ದಂಥ ಏನಪ್ಪ ತಾಲೂಕುಗಳ. ಹೀಗಾಗಿ ಅವರು ಒಂದಿಷ್ಟು ಹೆಚ್ಚು ನಮಗೂ ಒಟ್ಟು ಅವಕಾಶ ಕೊಡ್ರಿ, ನಾವು ಸ್ವಲ್ಪ ಏನಾದರೂ ಒಟ್ಟು ಒಳ್ಳೇದು ಮಾಡ್ಕೊಳ್ತೀವಿ, ಕೆಟ್ಟದ್ದು ಮಾಡ್ಕೊಳ್ತೀವಿ ಅನ್ನೋದು ಮನುಷ್ಯ ಇರ್ಬೋದು. ಆದರೆ ಅವ್ರು ಮಾಡಿದಂಥ ಈ ಒಂದು ಆರೋಪಗಳಿಂದಾಗೆ ಇವತ್ತು ವಿರೋಧ ಪಕ್ಷಕ್ಕೆ, ಅದು BJPಗಂತೂ ದೊಡ್ಡ ಹಾಲುಮಾನ ಹಾಕಿ ಕೊಟ್ಟಂಗೆ ಆಗಿಬಿಟ್ಟದು. ಎದ್ದ ತಕ್ಷಣ ಇದೇ ವಿಷಯ ತೆಗೆದುಕೊಂಡ ಸ್ವತಃ ನಿಮ್ಮ ಪಕ್ಷದಲ್ಲಿ ಮಾತಾಡಲಿಕ್ಕೆ ಭ್ರಷ್ಟಾಚಾರ ಆಗ್ಯದ, ಲೂಟ್